ಆದಿಚುಂಚನಗಿರಿ ಮಠದ ಮೇಲೆ ಐಟಿ ದಾಳಿ, ಒಕ್ಕಲಿಗ ಮುಖಂಡರಿಂದ ಒಕ್ಕೊರಲ ಖಂಡನೆ, ಸರ್ಕಾರದ ವಿರುದ್ಧ ಭಕ್ತರಿಂದ ಪ್ರತಿಭಟನೆ. ಬಿಹಾರದಲ್ಲಿ ಬಿಸಿ ಊಟದ ಅವಾಂತರ, ಆಹಾರ ಸೇವನೆಗೆ ವಿದ್ಯಾರ್ಥಿಗಳ ನಕಾರ, ನಿತೀಶ್ ಕುಮಾರ್ ಸರ್ಕಾರಕ್ಕೆ ಬಂದಿದೆ ಸಂಚಕಾರ. ಆಸಿಡ್ ದಾಳಿಗೆ 3 ಲಕ್ಷ ತುರ್ತು ಪರಿಹಾರ, ಮಾರಾಟಗಾರರಿಗೆ ದಾರಿ ತಪ್ಪದಂತೆ ಎಚ್ಚರ, ಆದೇಶ ಪಾಲಿಸುವಂತೆ ಕೇಂದ್ರ ಸರ್ಕಾರಕ್ಕೂ ಸುಪ್ರೀಂ ಕೋರ್ಟ್ ಪ್ರಹಾರ. ಸಿಎಂ ಕಚೇರಿಯಲ್ಲಿ ದೇವೇಗೌಡರು ಫೋಟೋ ಹಾಕಲು ಪಟ್ಟು, ಜೆಡಿಎಸ್ ಶಾಸಕರ ಸದನದಲ್ಲಿ ಹಠ, ಕೊನೆಗೂ ಫೋಟೋ ಹಾಕಲು ಒಪ್ಪಿದರು ಸಿದ್ದರಾಮಯ್ಯ. ಬೆಂಗಳೂರು ಟರ್ಫ್ ಕ್ಲಬ್ ಸ್ಥಳಾಂತರಕ್ಕೆ ವಿರೋಧ, ಸಿಎಂ ಸಿದ್ದರಾಮಯ್ಯ ಜೊತೆ ಅಂಬಿ ವಾಗ್ವಾದ, ಸಚಿವ ಸಂಪುಟದ ಸಭೆಯಿಂದಲೇ ಹೊರನಡೆದ ಅಂಬರೀಶ್. ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಇವತ್ತು ಅನೇಕ ಮಹತ್ವದ ವಿಷಯಗಳು ಇವತ್ತು ನಡೆದಿರತಕ್ಕಂಥ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ, ವಿಶೇಷವಾಗಿ ರಾಜ್ಯದಲ್ಲಿ ಐಟಿ ದಾಳಿ ನಡೆದಿರ್ತಕ್ಕಂಥದ್ದು. 14 ಕಡೆಗಳಲ್ಲಿ ವಿವಿಧ ಕಾಲೇಜುಗಳು, ಸಂಸ್ಥೆಗಳಲ್ಲಿ ಕೂಡ ಐಟಿ ದಾಳಿ ನಡೆದಿದೆ. ಆದರೆ ಮಠದ ಮೇಲೆ, ವಿಶೇಷವಾಗಿ ಬೆಂಗಳೂರಿನ ಆದಿಚುಂಚನಗಿರಿ ಶಾಖಾ ಮಠದ ಮೇಲೆ ನಡೆದಂಥ ದಾಳಿ ಇವತ್ತು ಅನೇಕ ವ್ಯಾಪಕ ಖಂಡನೆಗೆ, ಟೀಕೆ ಗುರಿಯಾಗಿದೆ. ಇದರಿಂದ ರಾಜಕೀಯ ಒಂದು ಪಿತೂರಿ ಇದೆ ಅನ್ನುವಂಥ ಒಂದು ಚರ್ಚೆ ಕೂಡ ಶುರು ಆಗಿದೆ ವಿಧಾನಸಭೆ ಮತ್ತು ಹೊರಗಡೆ ಕೂಡ ಈ ವಿಷಯದ ಬಗ್ಗೆ ಚರ್ಚೆ ಇದೆ. ಹಾಗಾಗಿ ವಿಧಾನಸಭೆಯಲ್ಲಿ ಅನೇಕ ವಿಷಯಗಳು ಕೂಡ ಪ್ರಸ್ತಾಪ ಆಗಿದೆ. ಅದಕ್ಕೆ ಮೊದಲು ಆಸಿಡ್ ದಾಳಿಗೆ ಒಂದು ತುರ್ತು ಪರಿಹಾರ ಸಿಗಬೇಕನ್ನುವಂಥ ಒಂದು ವಿಚಾರ ಕೂಡ ಇದೆ. ಸೊ ಆ ಚರ್ಚೆಯನ್ನು ಕೂಡ ಮಾಡ್ತೀನಿ. ಐಟಿ ದಾಳಿಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಅನೇಕ ಮುಖಂಡರಿರ್ತಾರೆ, ಹಾಗೆಯೇ ಹೊರಗಡೆ ಕೂಡ ಕೆಲವು ಮಠಾಧೀಶರು ಮತ್ತು ಕಿರುತೆರೆ ಕೆಲವಾದರೂ ನಮ್ಮ ಜೊತೆ ಚರ್ಚೆ ಬರ್ತಾರೆ. ಮೊದಲಿಗೆ ಒಂದು ಆಸಿಡ್ ದಾಳಿಯ ಸುದ್ದಿ ನೋಡೋಣ. ಆಸಿಡ್ ದಾಳಿಗೆ ತುರ್ತು ಪರಿಹಾರ, ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಪ್ರಹಾರ. ಹೌದು, ಆಸಿಡ್ ದಾಳಿಗೆ ತುತ್ತಾಗೋದು ಬಹುತೇಕ ಮಹಿಳೆಯರು, ಅದರಲ್ಲೂ ಹೆಚ್ಚಾಗಿ ಅಪ್ರಾಪ್ತರು ಹಾಗೂ ಯುವತಿಯರು. ಇಂಥವರ ಬಗ್ಗೆ ಸುಪ್ರೀಂ ಕೋರ್ಟ್ ಕಾಳಜಿ ವ್ಯಕ್ತಪಡಿಸಿದೆ. ಆಸಿಡ್ ದಾಳಿಗೆ ತುತ್ತಾದವರಿಗೆ ತುರ್ತು ಪರಿಹಾರ ಕೊಡುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ. ಪರಿಹಾರ ಏನು, ಎಷ್ಟು? ಆಸಿಡ್ ದಾಳಿಗೆ ತುತ್ತಾದವರಿಗೆ 3 ಲಕ್ಷ ಪರಿಹಾರ ವಿತರಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಈ ಪೈಕಿ 15 ದಿನಗಳಲ್ಲಿ 1 ಲಕ್ಷ ಪರಿಹಾರ ಕೊಡಬೇಕು. ಬಾಕಿ 2 ಲಕ್ಷ ಪರಿಹಾರವನ್ನ ಇನ್ನುಳಿದ 2 ತಿಂಗಳಲ್ಲಿ ಕೊಡಬೇಕು. ಅಷ್ಟೇ ಅಲ್ಲದೆ ಆಸಿಡ್ ದಾಳಿಗೆ ಒಳಗಾದವರಿಗೆ ಚಿಕಿತ್ಸೆ ಕೊಡೋ ಹೊಣೆ ರಾಜ್ಯ ಸರ್ಕಾರದ್ದು ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ. ಆಸಿಡ್ ದಾಳಿಗೆ ತುತ್ತಾದವರಿಗೆ ಪರಿಹಾರ ಕೊಡೋ ವಿಚಾರ ಅಷ್ಟೇ ಅಲ್ಲ, ಆಸಿಡ್ ಮಾರಾಟ ಹಾಗೂ ಖರೀದಿ ಮಾಡೋ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಸ್ಪಷ್ಟವಾದ ಆದೇಶ ಕೊಟ್ಟಿದೆ. ಆಸಿಡ್ ಮಾರಾಟಕ್ಕೂ ರೂಲ್ಸ್. 18 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಆಸಿಡ್ ಅನ್ನ ಮಾರಾಟ ಮಾಡಬೇಕು. ಖರೀದಿದಾರರ ವಯಸ್ಸು ತಿಳಿಯಲು ಸರ್ಕಾರದ ಐಡೆಂಟಿಟಿ ಕಾರ್ಡ್ ನೋಡಿ ಖಚಿತಪಡಿಸಿಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಅಂಗಡಿಕಾರರು ಇಂಥ ದಾಖಲೆಯನ್ನ ಪಡೆಯದೆ ಆಸಿಡ್ ಅನ್ನ ಮಾರಾಟ ಮಾಡುವಂತಿಲ್ಲ. ಅಷ್ಟೇ ಅಲ್ಲದೆ ಮಾರಾಟ ಮಾಡಿದ ಆಸಿಡ್ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಗೆ 3 ದಿನಗಳಲ್ಲಿ ಮಾಹಿತಿ ಕೊಡಬೇಕು. ಹಾಗೆಯೇ ಅಂಗಡಿಯಲ್ಲಿ ಸ್ಟಾಕ್ ಇರುವ ಆಸಿಡ್ ಬಗ್ಗೆ ಕೂಡ ಮಾಹಿತಿ ಕೊಡಬೇಕು. ನಿಯಮ ಪಾಲಿಸದೆ ಆಸಿಡ್ ಮಾರಾಟ ಮಾಡೋ ಅಂಗಡಿಕಾರರಿಗೆ 50,000 ರೂಪಾಯಿ ದಂಡ ಹಾಕಬಹುದು. ಈ ಬಗ್ಗೆ ಎಲ್ಲ ರಾಜ್ಯ ಸರ್ಕಾರಗಳು ನೀತಿ ನಿಯಮಾವಳಿಯನ್ನು ರೂಪಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಕೇಂದ್ರ ಸರ್ಕಾರಕ್ಕೂ ಈ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡಲಾಗಿದೆ. ದೆಹಲಿ ಮೂಲದ ಅಪ್ರಾಪ್ತೆಯೊಬ್ಬಳ ಆಸಿಡ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಸಲಾಗಿದ್ದ ಪಿಐಎಲ್ ವಿಚಾರಣೆ ನಡೆಸಿರುವ ಸುಪ್ರೀಂ ಕೋರ್ಟ್ ಈ ಆದೇಶವನ್ನು ಕೊಟ್ಟಿದೆ. ಒಟ್ನಲ್ಲಿ ಮಾನವೀಯತೆಯನ್ನೇ ಕಲಕುವ ಆಸಿಡ್ ದಾಳಿ ನಡೆಯದಂತೆ ನೋಡಿಕೊಳ್ಳಬೇಕಾಗಿರೋ ಜವಾಬ್ದಾರಿ ಎಲ್ಲರ ಮೇಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸೊ ಇವತ್ತು ವಿಧಾನಸಭೆ ಕಲಾಪದಲ್ಲಿ ಏನೇನಾಯಿತು, ಮೊದಲಿಗೆ ಅನೇಕ ವಿಷಯಗಳು ಕೂಡ ಪ್ರಸ್ತಾಪ ಆದವು. ಇವತ್ತು ದೇವೇಗೌಡರ ಫೋಟೋ ವಿವಾದ ಇರ್ಬೋದು, ಮತ್ತು ಏನು ಮಠದ ಮೇಲೆ ನಡೆದಂಥ ದಾಳಿ ವಿಚಾರ ಇರ್ಬೋದು, ಬಹಳಷ್ಟು ಚರ್ಚೆ ಆಗಿದೆ. ಮೊದಲಿಗೆ ಇವತ್ತು ಸದನದಲ್ಲಿ ಯಾರು ಶೂರ ಅನ್ನುವಂಥದ್ದು ನೋಡೋಣ. ಇವತ್ತು ಪಂಚಾಯಿತಿಗಳಿಗೆ ಯಾರಾದ್ರೂ ಒಬ್ಬ ರೇಷನ್ ಕಾರ್ಡ್ಗಳನ್ನ ತೆಗೆದುಕೊಳ್ಳಿಕ್ಕೆ ಹೋದ್ರೆ ಅಲ್ಲಿ 108 ರೀತಿಯಾದಂತಹ ಸಮಸ್ಯೆಗಳು, ಜೊತೆನಲ್ಲಿ ಯಾರೋ ಒಬ್ಬ ಪರಿಚಯಸ್ಥ ಹೋಗ್ಬೇಕಾ ಪಂಚಾಯಿತಿ ರೇಷನ್ ಕಾರ್ಡ್ಗಳನ್ನ ಹೊಸ ನೇಮಕಾತಿಯನ್ನು ಮಾಡ್ಲಿಕ್ಕೆ ಹೋಗೋದಾದ್ರೆ. ನಮ್ಮ ಹಳ್ಳಿಗಳಲ್ಲಿ ಯಾರು ಇಂಟ್ರೊಡ್ಯೂಸರ್ಗಳೇ ಬರ್ತಿಲ್ಲ, ಅದೇನೋ ಸೆಕ್ಯೂರಿಟಿ ಪ್ರಾಬ್ಲಮ್ ಇದೆಯೇನೋ ಅನ್ನುವಂತ ವಾತಾವರಣ ಹಳ್ಳಿಗಳಲ್ಲಿ ನಿರ್ಮಾಣ ಆಗ್ತಾ ಇದೆ.
ಸೊ ಸದನದಲ್ಲಿ ಇವತ್ತು ಮಹತ್ವದ ವಿಷಯಗಳು ಚರ್ಚೆಗೆ ಬಂದು, ಆದರೆ ವಿಶೇಷವಾಗಿ ಕಾಂಗ್ರೆಸ್ನ ಹಿರಿಯ ಶಾಸಕ ರಮೇಶ್ ಕುಮಾರ್ ಪದೇ ಪದೇ ಸರ್ಕಾರವಾದ ಕಿವಿ ಹಿಂಡ್ತಾ ಇದ್ದಾರೆ ಮತ್ತು ಅನೇಕ ಮಹತ್ವದ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಒಂದು ಸದನದಲ್ಲಿ ಕಚಗುಳಿ ಅನ್ನುವಂಥದ್ದು ನೋಡ್ಬೋದು. ಏನಾಯಿತು ಇವತ್ತು ಸದನದಲ್ಲಿ? ಅಧಿಕಾರ ವಹಿಸ್ಕೊಂಡಿರ್ತಕ್ಕಂಥ ಕೆಲವು ವ್ಯಕ್ತಿಗಳಿದ್ದಾರೆ, ಮತ್ತೆ ಕೆಲವರು ಬಹಳ ಉನ್ನತ ಶ್ರೇಣಿಗೆ ಹೋದಂಥ ದೊಡ್ಡ ದೊಡ್ಡವರಿದ್ದಾರೆ. ಅವ್ರ ಫೋಟೋಗಳ ಜೊತೆಗೆ ಇವ್ರದ್ದು ಮೆತ್ತಿಸ್ಕೊಂಡು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಬೇಕಾಗಿರೋರೆಲ್ಲ ಫ್ಲೆಕ್ಸ್ಗಳು ಹಾಕೊಂಡಿರ್ತಾರೆ. ಆಮೇಲೆ ಎಲ್ಲಿ ನೋಡಿದ್ರು ಯಾವನಿಗೋ 37ನೇ ಜನ್ಮದಿನನಂತೆ 63ನೇ ಜನ್ಮದಿನನಂತೆ. ಯಾರು ಇವರು? ಏನು ಭಗತ್ ಸಿಂಗ್ ಸಂಬಂಧಿಗಳ, ಸುಭಾಷ್ ಚಂದ್ರ ಬೋಸ್ ಹತ್ರದವರ? ಏನು ನನಗೆ ಇದೇನು ಅರ್ಥವೇ ಆಗ್ತಾ ಇಲ್ಲ. ಇವ್ರು ಹುಟ್ಟದೇ ಇದ್ದಿದ್ರೆ ಯಾರು ಆಡ್ತಾ ಇದ್ರು? ಇವ್ರು ಹುಟ್ಟಿದ ಹಬ್ಬ ಯಾವನಿಗೆ ಬೇಕಾಗಿತ್ತು? ಯಾಕೆ ತಮಾಷೆ ಏನಾಗುತ್ತೆ, ಮನಮೋಹನ್ ಸಿಂಗ್ರವ್ರು ಪ್ರೈಮ್ ಮಿನಿಸ್ಟರ್ ಒಂದು 25 ಫೋಟೋಗಳು ಹಾಕ್ಬಿಟ್ಟು ಅದ್ರ ಜೊತೆ ಸಿದ್ದರಾಮಯ್ಯವ್ರದ್ದು ಹಾಕಿ ಅವನು ಕೆಳಗೆ ಹಾಕಿರ್ತಾನೆ. ಅವ್ನು ನೋಡಿದ್ರೆ ಅಲ್ಲಿ ಕಮರ್ಷಿಯಲ್ ಪೊಲೀಸ್ ಸ್ಟೇಷನಲ್ಲಿ ಬೇಕಾಗಿರ್ತಾನೆ. ಈಗ ದೇವೇಗೌಡರು ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಒಂದು ಸ್ಥಾನವನ್ನು ಗಳಿಸ್ತವರು. ಅವ್ರ ಫೋಟೋ ಹಾಕೋದು, ಇನ್ಯಾರ್ದು 35 ಜನರದ್ದು ಹಾಕೋದು, ಕೆಲಸಕ್ಕೆ ಬಾರ್ದು ಒಂದು ಫೋಟೋ ಹಾಕೋದು. ದೇವೇಗೌಡರು ದಿವಸ ಸರ್ಚ್ ಮಾಡೋಕ್ಕಾಗತ್ತಾ? ಅಥವಾ ವಾಜಪೇಯಿ ಅವರು? ಎಂತ ರೆಪ್ಯೂಟೆಡ್ ಪೀಪಲ್ ಇದ್ದಾರೆ ಈ ದೇಶದಲ್ಲಿ. ಯಾರ ಜೊತೆ ಇರಬೇಕು, ಇರಬಾರ್ದು, ಅಟ್ಲೀಸ್ಟ್ ಇವರು ಸುಮ್ಮನೆ ಹಾಕೋದ್ರೆ ಏನು ಕ್ಯಾಲ್ಕುಲೇಷನ್ ಇಲ್ಲದೆ ಹಾಕೋದಲ್ಲ. ಇದನ್ನು ಹಾಕಿ ಇದನ್ನು ಅಸ್ತ್ರವಾಗಿ ಬಳಸ್ಕೊಂಡು ದೇ ಟ್ರೈ ಟು ಬ್ಲ್ಯಾಕ್ ಮೇಲ್ ಪೀಪಲ್. ಅಲ್ಲಿ ಲೋಕಲ್ ಆಗಿ ಇವರೆಲ್ಲ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್. ಮುಖ್ಯಮಂತ್ರಿಗಳೇ ಎಲ್ಲ ಅವ್ರು ಯಾರು ಜನರಲ್ಲಿ ಯಾರಾದರೂ ಹಾಕಿಸ್ಕೊಳ್ಳದೇ ಇದ್ದವ್ರು ಇದಾರ? ಇಲ್ಲಿ ಆ ಫ್ಲೆಕ್ಸ್ಗಳು ಹಾಕಿಸ್ದೇ ಇದ್ದವ್ರು ಇದಾರ? ನಿಮ್ಮ ಕೊಡಗಿನಲ್ಲಿ ಅಲ್ಲಿ ಹಾಕೊಂಡಿದಾರ? ಸಂಸ್ಕೃತಿ ಇಲ್ವೇ ಇಲ್ಲ. ಆ ಸಂಸ್ಕೃತಿ ಇಲ್ವಾ? ನೀವು ಪಾಪ ಬಹಳ ನೀವು ಸುಸಂಸ್ಕೃತರು ಕೂತ್ಗಡೆ ಹಾಗಾರೆ. ಸೊ ಇದು ವಿಧಾನಸಭೆಯ ಕಚಗುಳಿ. ಮತ್ತೆ ನಾನು ಆ ಮಠದ ಮೇಲೆ ನಡೆದಂಥ IT ದಾಳಿ ಬಗ್ಗೆ ಕೂಡ ಒಂದು ಸುದ್ದಿಯನ್ನು ಕೊಡ್ತೀನಿ. ಅದ್ರ ಬಗ್ಗೆ ವಿಸ್ತೃತ ಚರ್ಚೆ ಕೂಡ ಆಗುತ್ತೆ. ನಮ್ಮ ಜೊತೆಗೆ ಅನೇಕ ಗಣ್ಯರಿದ್ದಾರೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.